ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಆ 2 ಸಾಲುಗಳನ್ನ ಬರೆಯುವಾಗ ನಿಮಗೆ ಇದ್ದ ಆ ಒಂದು ಕಥೆಯ ಅಥವಾ ಸಾಹಿತ್ಯಕ್ಕೆ ಇದ್ದ ಒಂದು ಏನು ಹೇಳ್ತಾರೆ ನಿರ್ದೇಶಕರದ ಅಥವಾ ನಿಮ್ಮ ಒಂದು ಕಾಲ್ಪನಿಕ ಹೇಗೆ ಬಂತು ಸರ್ ಆ ಸಾಲುಗಳು? ಅಲ್ಲಿ ಸಾಂಗ್ ಬರೆದಿದ್ದು ನಾವು ಚರಣ, ನಾನು ವಾಸುಕಿ ಹೋಗುವವರು ಮತ್ತೆ ವಿನಯ್ ಭಾರದ್ವಾಜ್ ಅವರು ಹೊಸಕೆರೆಹಳ್ಳಿ ಅಲ್ಲಿ ಒಂದು CCD ಇತ್ತು, ಅಲ್ಲಿ ನಾವು ಮೀಟ್ ಮಾಡಿದ್ದು. ಎಲ್ಲರಿಗೂ ಮುಂಚೆನೇ ಹೋಗಾಗಿತ್ತು. ಚರಣ ನಾನು 1 ವರ್ಷ ಬರ್ಕೊಂಡು ಹೋಗಿದ್ದೆ. ಬರ್ಕೊಂಡು ಹೋದಾಗ ವಾಸುಕಿ ಅವತ್ತು ಏನಾಗಿತ್ತು, 1 ವರ್ಷ ಬರ್ಕೊಂಡು ಅವ್ರಿಗೆ ಕಳ್ಸಿದ್ದೆ. ಅದರಲ್ಲಿ ಇದೆಲ್ಲ ಇತ್ತು, ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು ಅದೆಲ್ಲ ಇತ್ತು. ಆಕಾಶದಲ್ಲಿ ನೀ ದೀಪವಾದ ಇರ್ಲಿಲ್ಲ, ಅಲ್ಲಿರೋ ಬೇರೆ ಏನೋ ಇತ್ತು. ಇನ್ನೊಂದು ವರ್ಷ ಏನ್ ಮಾಡಿದೆ, ನಾನು ಬೆಳಿಗ್ಗೆ ಸುಮ್ಮನೆ ಹಿಂಗೆ ಬರೆಯೋಣ ಅಂತ ಹೇಳಿ ಇನ್ನೊಂದು ವರ್ಷನಲ್ಲಿ ಆಕಾಶದಲ್ಲಿ ನೀ ದೀಪವಾದ ಇರುಳಾಗಿ ನಾನು ನಿನಗಾಗಿ ಕಾದೆ ಅನ್ನೋ ವರ್ಷ ಬರ್ಕೊಂಡಿದ್ದೆ. ಅಲ್ಲಿ ಹೋಗಿ ಏನ್ ಮಾಡಿದ್ವಿ ಅಂದ್ರೆ ನಾವು ಒಂದು ಫೈನಲ್ ಮಾಡಿದ್ವಿ. ಭಾವಗಳ ಬೀಸಣಿಗೆ ಇತ್ತು, ಅಲ್ಲೇನೋ ಸಮಥಿಂಗ್ ಲೈನ್ ಇತ್ತು, ಈ ಮೌನಕ್ಕೀಗ ಮಾಧುರ್ಯವಾದ ಅದೆಲ್ಲ ಇತ್ತು. ಈ 2 ಲೈನಲ್ಲಿ ಬೇರೆ ಏನೋ ಇತ್ತು, ನಂಗೆ ನೆನಪಿಲ್ಲ ಏನಿದೆ ಅಂತ. ನಾನು ಆಮೇಲೆ ಏನ್ ಮಾಡಿದೆ, ಸರ್ ಸುಮ್ಮನೆ ವಾಸುಕಿ ಅವರಿಗೆ ಸರ್ ಇದು ಒಂದು ನೋಡಿ ಅಂದ್ಬಿಟ್ಟು ನನ್ನ ಡೈರಿಯಲ್ಲಿ ಇದೆ, ಇನ್ನೊಂದು ಪೇಜ್ ಟರ್ನ್ ಮಾಡಿ ಇದು ಒಂದು ಬರ್ದಿದ್ದೀನಿ ನೋಡಿ ಸರ್ ಅಂತ ಹೇಳಿ ಸುಮ್ಮನೆ ತೋರಿಸಿದಾಗ, ಸರ್ ಇಷ್ಟೊಳ್ಳೆ ಲೈನ್ ಯಾಕೆ ತೋರಿಸಿಲ್ಲ ನೀವು ಅಂತ ಹೇಳಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆ ಲೈನೇ ಎತ್ತಿ ಅಲ್ಲಿಗೆ ಪೇಸ್ಟ್ ಮಾಡೋದು. ಸೊ ಅದು ಅವಾಗ ಆಕಾಶದಲ್ಲಿ ನೀ ದೀಪವಾದ ಇರುಳಾಗಿ ನಾನು ನಿನಗಾಗಿ ಕಾದೆ, ಅಲ್ಲಿಗೆ ಹೋಗಿ ಕೂತ್ಕೋತು. ಅದು ಕೂತ್ಕೊಂಡು ತುಂಬಾ ಜನ ಇಷ್ಟಪಡೋ ಥರ.